ಶ್ರೀಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಹೀಗಿದೆ. ರೂಪದಿಂ ವಿಜ್ಞಾನಮಯನಿಂ ಬೀಪೆಸರಿನಿಂ ವಾಸುದೇವನೋ ವ್ಯಾಪಿಸಿಹ ಮಹದಾದಿ ತತ್ವವ ತತ್ಪತಿಗಳೊಳಗೆ ಈ ಪುರುಷನಾಮಕನ ಶುಭ ಸ್ವೇದಾಪಳೆನಿಸಿ ರಮಾಂಬ ತಾ ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ಹಿಂದಿನ ಪದ್ಯದಲ್ಲಿ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ 4374 ರೂಪಗಳಿಂದ ವಿಜ್ಞಾನಮಯ ಕೋಶದಲ್ಲಿರ್ತಾನೆ ಅಂತ ಹೇಳಬೇಕಾಗಿತ್ತು. ಅಲ್ಲಿ ಹೇಳಲಿಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಅದನ್ನ ಕಂಠತಃ ಹೇಳಲಿಲ್ಲ, ಅದನ್ನ ಇವಾಗ ಇಲ್ಲಿ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಆ ಪದ್ಯದಿಂದ ಇದಕ್ಕೆ ಕಂಟಿನ್ಯೂಷನ್. ರೂಪದಿಂ ವಿಜ್ಞಾನಮಯನಿಂ ಬೀಪೆಸರಿನಿಂ ವಾಸುದೇವನು. ರೂಪದಿಂ ಯಾವ ರೂಪ? ಈ ರೂಪದಿಂದ. ಯಾವುದೋ ವಿಜ್ಞಾನಮಯನೆಂಬ. ಈ ಪೆಸರಿನಿಂ, ಈ ಪೆಸರಿನಿಂ ಅಂತಂದ್ರೆ ಈ ಹೆಸರಿನಿಂದ, ಈ ರೂಪದಿಂದ. ಯಾವ ರೂಪ? ವಾಸುದೇವ ರೂಪದಿಂದ ಪರಮಾತ್ಮ ವಿಜ್ಞಾನಮಯ ಕೋಶದ ಒಳ ಹೊರಗೆ, ಎಲ್ಲಾ ಕೋಶದಲ್ಲೂ ಅಷ್ಟೇ ಹಾಗೆ ಇಟ್ಕೊಳ್ಬೇಕು. ಒಳಗೂ ಇಟ್ಕೊಳ್ಬೇಕು, ಹೊರಗೂ ಇಟ್ಕೊಳ್ಬೇಕು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಅಲ್ವಾ? ತದಾಕಾರನಾಗಿ, ತನ್ನಾಮನಾಗಿ, ತದ್ವಾಚ್ಯನಾಗಿ, ತದ್ಭಿನ್ನನಾಗಿ ಪರಮಾತ್ಮ ಈ ಕೋಶದ ಒಳ ಹೊರಗೆ ತಾನು ಇದ್ದಾನೆ. ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಈ ವಿಜ್ಞಾನಮಯ ಕೋಶದ ಒಳ ಹೊರಗೆ ತಾನು ವ್ಯಾಪಿಸಿಹ, ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಈ ಕೋಶಕ್ಕೆ ಮುಖ್ಯವಾಗಿ ವಿಜ್ಞಾನಮಯ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು ಎಲ್ಲ ಪರಶುಕ್ಲತ್ರಯರು. ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿಯರು, ಭಾರತೀ ದೇವಿಯರು, ಇವರೆಲ್ಲರೂ ಕೂಡ ವಿಜ್ಞಾನಮಯ ತತ್ವಕ್ಕೆ ವಿಶೇಷವಾಗಿ ಅಭಿಮಾನಿಗಳಾಗಿರ್ತಕ್ಕಂಥವರು. ಅದೇ ತಿಳಿಸ್ತಾ ಇದೆ ನೋಡಿ, ವಿಜ್ಞಾನ ಅಂತ. ಜ್ಞಾನ ಬರಬೇಕಾದ್ರೆ ನಮಗೆ ಇವರನ್ನೆಲ್ಲ ಆಶ್ರಯ ಮಾಡಬೇಕು. ನಮ್ಮ ಮನಸ್ಸು ನಿಯಂತ್ರಣದಲ್ಲಿರಬೇಕಾದ್ರೆ ಗರುಡ, ಶೇಷ, ರುದ್ರರು, ಇಂದ್ರದೇವರು, ಅವರೆಲ್ಲರ ಪತ್ನಿಯರು, ಅವರನ್ನೆಲ್ಲ ನಾವು ಸ್ಮರಣೆ ಮಾಡ್ತಾ ಇರ್ಬೇಕು. ಅವಾಗ ಮನಸ್ಸು ಕಂಟ್ರೋಲ್ ಅಲ್ಲಿರುತ್ತೆ. ಅದಕ್ಕೆ ಮನೋಮಯ ತತ್ವದಲ್ಲೆಲ್ಲ ಅವರ ಅಭಿಮಾನಿಗಳಾಗಿ ನಿಂತಿದ್ದಾರೆ. ನಮಗೆ ವಿಶೇಷವಾಗಿ ಜ್ಞಾನ ಬರಬೇಕಾದ್ರೆ ಜ್ಞಾನಕ್ಕೆ ಈ ವಿಜ್ಞಾನಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು ವಾಯುದೇವರು, ಬ್ರಹ್ಮದೇವರು, ಸರಸ್ವತೀ ದೇವಿಯರು, ಭಾರತೀ ದೇವಿಯರು, ಇವರನ್ನ ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಆದ್ರಿಂದ ವಿಜ್ಞಾನಮಯ ತತ್ವಕ್ಕೆಲ್ಲ ಇವರೆಲ್ಲ ಅಭಿಮಾನಿಗಳಾಗಿದ್ದಾರೆ. ವಾಸುದೇವ ರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ, ಇವನು ಮಹದಾದಿ ತತ್ವವ ತತ್ಪತಿಗಳೊಳಗೆ, ಮಹದಾದಿ ತತ್ವವ ವ್ಯಾಪಿಸಿಹ ಹಾಗನ್ವಯ. ಮಹದಾದಿ ತತ್ವವ, ಮಹತ್ತತ್ವವೇ ಮೊದಲಾಗಿರ್ತಕ್ಕಂತಹ ಎಲ್ಲ ತತ್ವಗಳು, ಅದರೊಳಗಡೆ ಎಲ್ಲ ತತ್ವಾಭಿಮಾನಿ ದೇವತೆಗಳಲ್ಲೂ ಕೂಡ ಕೇವಲ ತತ್ವ ಅನ್ನೋದು ಜಡ. ಆ ಕೇವಲ ತತ್ವ ಅಷ್ಟೇ ಅಲ್ಲ, ಆ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳ ಒಳಗೂ ಕೂಡ ಮಹದಾದಿ ತತ್ವವ ತತ್ಪತಿಗಳೊಳಗೆ ವ್ಯಾಪಿಸಿಹ. ತತ್ಪತಿ ಅಂತಂದ್ರೆ ಆ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು. ಅದಕ್ಕೆ ಸ್ವಾಮಿ ಆಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ, ಅವನು ಇವರಲ್ಲೆಲ್ಲ, ಈ ತತ್ವದಲ್ಲೆಲ್ಲ ವ್ಯಾಪ್ತನಾಗಿದ್ದಾನೆ. ಅಂತಹ ಪರಮಾತ್ಮ ವಾಸುದೇವ ರೂಪಿಯಾದಂತಹ ಪರಮಾತ್ಮನೇ ನಮಗೆಲ್ಲ ಮೋಕ್ಷವನ್ನ ಕೊಡ್ತಾ ಇರ್ತಕ್ಕಂಥವನಲ್ವ. ಪ್ರತಿನಿತ್ಯ ನಾವು ದ್ವಾದಶ ಗುರುಗಳನ್ನ ಸ್ಮರಣೆ ಮಾಡ್ತೇವೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ, ಭಾರತೇ ನಮಃ, ಸರಸ್ವತ್ಯೇ ನಮಃ, ವಾಯವೇ ನಮಃ, ಬ್ರಹ್ಮಣೇ ನಮಃ, ಮಹಾಲಕ್ಷ್ಮೀ ನಮಃ, ಶ್ರೀಮನ್ನಾರಾಯಣಾಯ ನಮಃ. ಕೊನೆಗೆ ಏನು ಹೇಳಬೇಕು? ಮುಕ್ತಿಪ್ರದ ಶ್ರೀ ವಾಸುದೇವಾಯ ನಮಃ ಅಂತ ಹೇಳ್ತೀವಿ.
ಮುಕ್ತಿಯನ್ನ ಕೊಡ್ತಾ ಇರ್ತಕ್ಕಂಥವನು, ಮೋಕ್ಷವನ್ನ ಕೊಡ್ತಾ ಇರ್ತಕ್ಕಂಥವನು ವಾಸುದೇವ ರೂಪಿಯಾದಂತಹ ಪರಮಾತ್ಮ. ಅಂಥವನೇನ್ ಮಾಡ್ತಾನೆ, ಹೇಗೆ ಮೋಕ್ಷವನ್ನ ಕೊಡ್ತಾನೆ ಅದನ್ನ ಹೇಳ್ತಾರೆ ಇವಾಗ. ಈ ಪುರುಷ ನಾಮಕನ ಅಂದ್ರೆ ಆ ವಾಸುದೇವನಿಗೆ ಮತ್ತೊಂದು ಹೆಸರು ಏನಂತ, ಪುರುಷ. ಪುರುಷ ಅಂತ ಏಕೆಂದ್ರೆ ಪುರುಷೇತೆ ಪುರುಣಿ ಅಂದ್ರೆ ಈ ಎಲ್ಲ ಶರೀರಗಳು, ನಮ್ಮ ಎಲ್ಲ ಶರೀರಗಳೆಲ್ಲ ಪರಮಾತ್ಮ ತಾನು ಇದ್ದಾನಂತೆ, ತಾನು ನೆಲೆಸಿದ್ದಾನೆ ಅಂತರ್ಯಾಮಿಯಾಗಿ. ಅದಕ್ಕೆ ಅವನಿಗೆ ಪುರುಷ ಅಂತ ಹೆಸರು. ಎಲ್ಲ ಅಂಗಾಂಗಗಳಲ್ಲಿ ತನ್ನ ಅಂಗಾಂಗಗಳನ್ನ ಇಟ್ಟು ಸಂಪೂರ್ಣವಾಗಿ ವ್ಯಾಪ್ತನಾಗಿದ್ದಾನೆ ಈ ಶರೀರದಲ್ಲಿ. ಅದಕ್ಕೆ ಅವನಿಗೇನಂತ ಹೆಸರು, ಪುರುಷ ಅಂತ ಅವನಿಗೆ ಹೆಸರಲ್ವಾ. ಇಂತಹ ಪುರುಷನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನ ಶುಭ ಸ್ವೇದ ಪಡೆನಿಸಿ. ಶುಭಕರವಾಗಿರ್ತಕ್ಕಂತಹ ಸ್ವೇದ ಅಂತಂದ್ರೆ ಬೆವರು. ಯಾವಾಗ ಪರಮಾತ್ಮ ಸೃಷ್ಟಿಯನ್ನ ಮಾಡ್ತಾನೆ, ಸೃಷ್ಟಿಯನ್ನ ಮಾಡುವಂತಹ ಕಾಲಕ್ಕೆ ಆ ವೀರ್ಯವನ್ನ ಲಕ್ಷ್ಮೀ ದೇವಿಯಲ್ಲಿ ಇಡ್ತಾನೆ. ತನ್ನ ವೀರ್ಯವನ್ನ ಯಾವಾಗ ಲಕ್ಷ್ಮೀ ದೇವಿಯಲ್ಲಿ ಇಡ್ತಾನೆ, ಆವಾಗ ಆ ಕಾಲಕ್ಕೆ ಪರಮಾತ್ಮನ ಮೈಯಿಂದ ಏನಾಗತ್ತೆ, ಬೆವರು ಬರುತ್ತೆ. ಅದೆಲ್ಲ ನಮ್ಮ ನಿಮ್ಮಗಳ ಹಾಗೆ ಇರ್ತಕ್ಕಂತಹ ಬೆವರಲ್ಲ, ನಮ್ಮ ನಿಮ್ಮ ದೇಹಗಳಲ್ಲಿ ಇರ್ತಕ್ಕಂತಹ ಬೆವರಿನ ರೂಪದಲ್ಲಿ ಇರ್ತಕ್ಕಂಥದ್ದಲ್ಲ. ಅದಕ್ಕೆ ಹೇಳಿದ್ರು ಶುಭ ಸ್ವೇದ ಪಳೆನಿಸಿ. ಆ ಬೆವರು ಬೇರೆ ಇನ್ನೊಂದು ಯಾವುದು ಅನ್ಕೊಳ್ಬೇಡ್ರಿ. ರಮಾದೇವಿಯೇ ತಾನು ಇನ್ನೊಂದು ರೂಪದಿಂದ ಆ ಬೆವರಿನ ಹಾಗೆ ಅಭಿವ್ಯಕ್ತಳಾಗ್ತಾಳೆ. ಆ ಬೆವರಿನ ರೂಪದಿಂದ ತಾನೇ ಅಭಿವ್ಯಕ್ತಳಾಗ್ತಾಳೆ. ರಮಾಂಬ ಅಂದ್ರು. ರಮಾದೇವಿ ಏನಿದ್ದಾಳೆ ಅವಳು ಶುಭ ಸ್ವೇದ ಪಳೆನಿಸಿ. ಆ ಸ್ವೇದ ಏನಿದೆ ಅದು ಅತ್ಯಂತ ಶುಭಕರವಾಗಿರ್ತಕ್ಕಂಥದ್ದು, ಮಂಗಳಮಯವಾಗಿರ್ತಕ್ಕಂತಹ ಆ ಪರಮಾತ್ಮನ ಬೆವರು. ಆ ಬೆವರಿನ ಶುಭ ಸ್ವೇದ ಪಳೆನಿಸಿ ರಮಾಂಬ ಏನು ಮಾಡ್ತಾಳೆ, ತಾ ಅಂತಂದ್ರೆ ತಾನು ಬ್ರಹ್ಮ ಅಪರೋಕ್ಷಿಗಳಾದವರ. ಯಾರು ಪರಮಾತ್ಮನನ್ನ ಅಪರೋಕ್ಷೀಕರಿಸಿಕೊಂಡಿದ್ದಾರೆ, ಪರಮಾತ್ಮನನ್ನ ಯಾರು ತಮ್ಮ ಹೃತ್ಕಮಲದಲ್ಲಿ ದರ್ಶನವನ್ನ ಪಡೆದಿದ್ದಾರೆ ಅಂಥವರೆಲ್ಲ ಬ್ರಹ್ಮಾಪರೋಕ್ಷಿಗಳು. ಬ್ರಹ್ಮ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ. ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ. ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ ಅಂತ ತಿಳಿಸಿದ ಹಾಗೆ ಬ್ರಹ್ಮ ಶಬ್ದಕ್ಕೆ ವಿಷ್ಣು ಅಂತಾನೆ ಅರ್ಥ. ಅಂದ್ರೆ ಯಾರು ವಿಷ್ಣುವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ, ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ಈ ಜೀವನ ಮೇಲೆ ಗಟ್ಟಿಯಾಗಿ ಒಂದು ದೇಹ ಕೂತಿದೆ, ಯಾವುದದು, ಅದೇ ಲಿಂಗದೇಹ. ಅಂತಹ ಲಿಂಗದೇಹವನ್ನ ಕೆಡಿಸ್ತಾಳೆ. ಪ್ರಳಯ ಕಾಲದಲ್ಲಿ ಅದನ್ನು ನಾಶ ಮಾಡ್ತಾಳೆ. ಯಾರು? ಮಹಾಲಕ್ಷ್ಮೀ ದೇವಿ. ಪರಮಾತ್ಮನ ಆಜ್ಞೆಯಿಂದ ಜೀವರಾಶಿಗಳನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ರಮಾದೇವಿ ಏನು ಮಾಡ್ತಾ ಇದ್ದಾಳೆ, ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ. ಅವಳ ಅನುಗ್ರಹ ಇಲ್ಲ ಅಂತಂದ್ರೆ ಲಿಂಗದೇಹ ಭಂಗ ಆಗೋದೇ ಇಲ್ಲ. ಅಂತಹ ಯಾರಿಗೆ ಎಲ್ಲರಿಗೂ ಆಗೋದಿಲ್ಲ, ಬ್ರಹ್ಮಾಪರೋಕ್ಷಿಗಳಾದವರ ಅಂತಾರೆ. ಯಾರು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೆ, ಅಪರೋಕ್ಷೀಕೃತ ಶ್ರೀಶಃ, ಯಾರು ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನ ಸಾಕ್ಷಾತ್ತಾಗಿ ದರ್ಶನವನ್ನ ತಮ್ಮ ಹೃತ್ಕಮಲ ಮಧ್ಯದಲ್ಲಿ ಪಡೆದಿದ್ದಾರೆ, ಅಂಥವರನ್ನ ಉದ್ಧಾರ ಮಾಡಬೇಕು ಅಂತ, ಅಂದ್ರೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು ಅಂತ ರಮಾದೇವಿ ಏನು ಮಾಡ್ತಾಳೆ, ಈ ಬೆವರಿನ ರೂಪದಲ್ಲೇ ಹರಿತಾ ಇರ್ತಕ್ಕಂಥದ್ದು ಯಾವುದದು, ವಿರಜಾ ನದಿ. ಪರಮಾತ್ಮನ ಆ ಬೆವರೇ ವಿರಜಾ ನದಿ. ಆ ವಿರಜಾ ನದಿ ಒಳಗಡೆ ಎಲ್ಲರನ್ನು ಮುಳುಗಿಸ್ತಾಳೆ. ಮುಳುಗಿಸಿದ ಮೇಲೆ ಏನಾಗತ್ತೆ, ಅವಳ ಅನುಗ್ರಹದಿಂದ ಈ ಲಿಂಗದೇಹ ಭಂಗ ಆಗಿಬಿಡುತ್ತೆ. ಹೀಗೆ ರಮಾದೇವಿ ಮಾಡುವಂತಹ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಕೂಡ ದಾಸರಾಯರು ನಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವಳ ಅಂತರ್ಯಾಮಿಯಾಗಿ ವಾಸುದೇವನ ರೂಪನಾಗಿ ಹೀಗೆ ವಿಜ್ಞಾನಮಯ ಕೋಶ ಇಲ್ಲೇ ಒಳಗಡೆ ಇದೆ, ಎಲ್ಲೋ ಇಲ್ಲ, ಎಲ್ಲೋ ಹೊರಗಡೆ ಎಲ್ಲೋ ಚಿಂತನೆ ಮಾಡೋ ಅಗತ್ಯತೆ ಇಲ್ಲ. ಈ ವಿಜ್ಞಾನಮಯ ಕೋಶದಲ್ಲೇ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ತಾನು 4374 ರೂಪಗಳಿಂದಿದ್ದಾನೆ ಅಂತ ಇಷ್ಟು ಚಿಂತನೆಯನ್ನ ಮಾಡಿ
ಊಟ ಮಾಡಿದ್ರೆ ಎಷ್ಟು ಮಹತ್ತರವಾಗಿರ್ತಕ್ಕಂತಹ ಪುಣ್ಯ. ನಮಗೆ ಸಮಯವೇ ಇರೋದಿಲ್ಲ ಬೇರೆ ಮಾತಾಡಕ್ಕೆ. ಇಷ್ಟೆಲ್ಲ ಚಿಂತನೆಯನ್ನ ಮಾಡ್ಕೊಂಡು ಮಾಡಿದ್ವಿ ಅಂತಂತ ಅಂದ್ರೆ ನಮಗೆ ಬೇರೆ ಹರಟೆಗೆ ಅವಕಾಶ ಎಲ್ಲಿರುತ್ತೆ? ಇರೋದೇ ಇಲ್ಲ. ನಾವ್ ಇದನ್ನ ಮಾಡೋದಿಲ್ಲ, ಅದರಿಂದ ನಮಗೆ ಹರಟೆಯೇ ಪ್ರಧಾನ ಆಗ್ಬಿಡುತ್ತೆ. ಕೃಷ್ಣಾರ್ಪಣಮಸ್ತು.